ಆ ಕಮೆಂಟ್ಸ್ ಬಂದಿರೋದು ನೋಡ್ರಿ, ಆ ಸಾಲುಗಳನ್ನ ಮೆನ್ಷನ್ ಮಾಡಿ ಬರ್ದಿರ್ತಾರೆ ಅವರು. ನೀವು ಹೇಳಿದ್ರಿ ಅಂದರೆ ಭೂಮಿನ ಇದು ಮಾಡೋದಲ್ವ ಅನ್ನೋ ಥರ ಪದಗಳಾಗಲಿ. ಸೊ ಎಲ್ಲೋ ಒಂಥರ ಕಾಡುತ್ತೆ, ಎಷ್ಟೋ ಜನಕ್ಕೆ ಅರ್ಥ ಮಾಡ್ಕೊಂಡ್ರು ಒಂದು ಪಾಠ ಆಗುತ್ತೆ ಈ ಸಾಂಗ್ ಅನ್ನೋಂಥದ್ದು. ಹೌದು. ಅಂದರೆ ಅದು ಈ ಸಾಹಿತ್ಯದ ದೃಷ್ಟಿಲಿ ನೋಡಿದಾಗ ಅದೆಲ್ಲ ಕ್ರೆಡಿಟ್ ನಮ್ಮ ಪ್ರಮೋದ್ ಮರವಂತೆಗೆ ಹೋಗಬೇಕು. ನಾನು ಬರೀ ಒಂದು ಕಾನ್ಸೆಪ್ಟ್ ಹೇಳಿದ್ದಷ್ಟೇ, ನಮ್ಮೊಳಗೇನೆ ಪ್ರೀತಿ ಅನ್ನೋ ದೇವ್ರು ಇರ್ತಾನೆ, ಅದನ್ನು ನಾವು ಕಲ್ ಮಾಡ್ಕೊಂಬಿಟ್ಟಿದ್ದೀವಿ ಅಂತ ಅಷ್ಟೇ ಹೇಳಿದ್ದು ನಾನು. ಅಷ್ಟಕ್ಕೆ ಇಷ್ಟು ಕೊಟ್ಟಿದ್ದಾರೆ ಅವರು. ಆಯಿತಾ. ಆಮೇಲೆ ಅವ್ರದ್ದು ನಂದು ಒಂದು ರ್ಯಾಪೋ ಚೆನ್ನಾಗಿದೆ, ವೇವ್ ಲೆಂತ್ ಚೆನ್ನಾಗಿದೆ. ಅದಕ್ಕೆ ಅವರು ಎಷ್ಟು ಚೆನ್ನಾಗಿ ಬರೋದ್ರು ಅಂದರೆ, ಗೆಲ್ಲೋ ಆಸೆಗೆ ನಿನ್ನ ತನವ ಮರೆತೆ ಹೋಗಿರುವೆ, ಸ್ವಾರ್ಥದ ಜೊತೆ ಕೈಯ ಕುಲುಕಿ ಗೆಳೆಯನಾಗಿರುವೆ. ಅಂದರೆ ಈಗ ನಾವೇನು ಈ ಯುಗ ಇದೆ ಅದರಲ್ಲಿ ಸ್ವಾರ್ಥದ ಜೊತೆನೇ ನಾವು ಗೆಳೆಯರಾಗಿರೋದು. ಆಮೇಲೆ ಗೆಲ್ಲೋ ಆಸೆಗೆ ನಮ್ಮತನನೇ ನಾವು ಕಳ್ಕೊಂಬಿಟ್ಟಿದ್ದೀವಿ ಅನ್ನೋದು ಆ ತತ್ವ ಹೇಳಿದ್ರು ತಲೆ ಮೇಲೆ ಹೊಡೆದಂಗೆ ಹೇಳಿದ್ದಾರೆ ಅವರು. ಹೇಳಕ್ಕೆ ಹೊರಟಿದ್ದೀವಿ ಅಂದರೆ ಹಾರ್ಡ್ ಹಿಟ್ಟಿಂಗ್ ಇದೆ. ಸರ್, ಇವತ್ತಿನ ದಿನಕ್ಕೆ ಹೋಲಿಸ್ಕೊಂಡ್ರೆ ಈ ಒಂದು ತಲೆಮಾರಿಗೆ ತಗೊಳ್ಳೋದಾದ್ರೆ ತುಂಬ ಹತ್ತಿರದ ಸಾಹಿತ್ಯ. ಎಲ್ಲೋ ಒಂದು ಕಡೆ 4 ನಿಮಿಷದ ಒಂದು ಸಾಹಿತ್ಯ ಅಥವಾ ಸಾಂಗಲ್ಲಿ ಬೇರೆ ಒಂದಷ್ಟು ಲೋಕವನ್ನು ನೀವು ತೆಗೆದಿರುವಂಥದ್ದು ವಿಷಯಗಳನ್ನು. ಒಂದು ಬದುಕು ಹೇಳ್ತೀರಾ, ಇನ್ನೊಂದು ಕಡೆ ಪ್ರೀತಿ ಹೇಳ್ತೀರಾ, ಪರಿಸರದ ಬಗ್ಗೆ ಹೇಳ್ತೀರಾ. ಹುಡುಕ್ತಾ ಸಾಕಷ್ಟು ಸಾಲುಗಳು, ಸಾಕಷ್ಟು ಬೇರೆ ಬೇರೆ ಸಂಬಂಧಪಟ್ಟಂತೆ ಓಪನ್ ಆಗುತ್ತೆ. ಇಲ್ಲ, ಅದು ಹೋಗ್ತಾ ಹೋಗ್ತಾ ಆ ಥರ ಬೆಳ್ಕೊಂಡು ಹೋಯ್ತದು. ಅಂದರೆ ನಾವು ಒಂದು ಸಣ್ಣದು ಇಟ್ಕೊಂಡು ಹೋದಾಗ ಅವರು ಹೇಳ್ತಾ ಹೋದ್ರು, ಏನೇನು ಬರುತ್ತೋ ಅದೆಲ್ಲ ಮಾಡ್ಬಿಡೋಣ ಸರ್, ಬರ್ಕೊಂಡು ಹೋಗ್ತೀನಿ ನಾನು ಅಂತ. ಸೊ ಬರಿತಾ ಹಂಗೆ ಟ್ಯೂನ್ ಆಗಿ ಅದು ಒಂದೇ ದಿನದಲ್ಲಿ ಅದು ಫಾರ್ಮೇಷನ್ ಹಂಗೆ ತೊಗೊಂಡ್ಬಿಡ್ತು. ಇನ್ನೊಂದು ದಿನ ಮತ್ತೆ ಸರ್ ಇಷ್ಟು ಕರೆಕ್ಷನ್ ಅಂದ್ಕೊಂಡಿದ್ದೀನಿ ಇದು ನೋಡಿ ಅಂತ ಎಲ್ಲ ಇದಾಯ್ತು. ಆ ಥರ ಹುಟ್ಕೊಂಡಿದ್ದು ಹಾಡು. ಖುಷಿ ಆಗ್ತಿದೆ ಎಲ್ಲರೂ. ಅಂದರೆ ಯಾರ್ಯಾರು ನೋಡಿದ್ದಾರೆ ಅವರೆಲ್ಲ ಆ ಪರ್ಟಿಕ್ಯುಲರ್ ನೀವೇನು ಪ್ರಶ್ನೆಗಳು ಕೇಳ್ತಿದ್ದೀರಾ ಅದನ್ನು ನನಗೆ ಕಾಮೆಂಟಲ್ಲಾಗಲಿ ಇದಾಗಲಿ ಅದನ್ನೇ ಕೇಳ್ತಾ ಇದ್ದಾರೆ. ಸರ್, ಮೊದಲಾಗಿ ಈ ಸಾಂಗ್ ಆದ ತಕ್ಷಣ ಮೇಡಮ್ ತೋರಿಸಿದ್ರೆ ಅಂತ ನೋಡಿ, ಯಾಕೆಂದರೆ ಅವರೇ ಈ ಸಾಂಗ್ಗೋಸ್ಕರ ಸಾಕಷ್ಟು ಹೊಡೆದಾಡಿದ್ದಾರೆ ಅಂತ. ಇಲ್ಲ, ಅದು ಹಾಡು ನಾನು ಟ್ಯೂನ್ ಎಲ್ಲ ಹಾಡ್ತಾ ಇರಬೇಕಾದ್ರೆ ಏನಿದು ಯಾವ ಸಿನಿಮಾ ಅದು ಅಂತ, ಯಾಕಂದರೆ ಎಲ್ಲ ಮಾಡ್ತಾ ಇರ್ತೀನಲ್ಲ, ಯಾವ ಸಿನಿಮಾ ಅದು ಇಲ್ಲ, ಇದು ಸುಮ್ಮನೆ ಹಂಗೇನೆ ಇದನ್ನ ಯಾರಿಗಾದ್ರೂ ಕೇಳಿಸಿ, ಯಾವ್ದಾದ್ರು ಪ್ರೊಡ್ಯೂಸರ್ಗೆ ಕೇಳಿಸಿ ಇದನ್ನ ಪ್ರೊಡ್ಯೂಸ್ ಮಾಡ್ತಾರ ನೋಡೋಣ, ಒಂದು ಮ್ಯೂಸಿಕ್ ವಿಡಿಯೋ ಥರ. ಆವಾಗ ನಾನು ಮಾಡ್ತೀನಿ ಅಂತಲೂ ನನಗೆ ಸುಮ್ಮನೆ ಮ್ಯೂಸಿಕ್ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೆ ಇದು ಪ್ರಮೋದ್ಗೆ ಹೇಳ್ತೀನಿ ಲಿರಿಕ್ ಬರೆಯೋದಕ್ಕೆ. ಎಲ್ಲ ನಾವೇ ಮಾಡ್ಬೋದಲ್ಲ ಇದನ್ನು, ನಮ್ಮ JP ಮ್ಯೂಸಿಕ್ ಇದೆಯಲ್ಲ, ನಮ್ಮಿದ್ರಲ್ಲೇ ಮಾಡೋಣ, ನಾನು ಮಾಡ್ತೀನಿ. ಸೊ ಆ ಥರ ಅವರು ಮುಂಚೆಯಿಂದನೂ ಇದು, ಎಸ್ಪೆಷಲಿ ಶೂಟಿಂಗ್ ಟೈಮಲ್ಲಿ ಎಲ್ಲರಿಗಿನ್ನ ಜಾಸ್ತಿ ಅವಳೇ ಕಷ್ಟಪಟ್ಟಿರೋದು. ಈವನ್ ಲೊಕೇಶನ್ ವೈಸ್ ಅವಳೇ ಹೋಗಿ ಪರ್ಮಿಷನ್ ತಗೊಂಡು ಬಂದು ಕಾಸ್ಟ್ಯೂಮು ಹೇಗಿರಬೇಕು ಕಾಸ್ಟ್ಯೂಮ್ ಅಂತ ನನಗೆ ಕೇಳಿದ್ರು. ಅದೇ ಒಂಥರ ಅಂದರೆ ಅಲೆಮಾರಿ ಅಂದರೆ ಏನೋ ಊರಾಚೆ ಸುತ್ತಾಡೋ ಥರ ಅಲ್ಲ, ಊರೊಳಗಡೆನೇ ಒಂಥರ ಸುತ್ತಾಡಿ ಒಂಥರ ಫ್ರಸ್ಟ್ರೇಷನಲ್ಲಿರೋವಂಥ ಒಂದು ಇದು. ಅಂದರೆ ಒಂದು ಫ್ರಸ್ಟ್ರೇಷನ್ಗಿನ್ನ ಒಂದು ಅಹಮ್ಮಲ್ಲಿ ಇದು ನನ್ನ ಪ್ರಪಂಚ, ನಾನು ಹಾಳು ಮಾಡಿರೋ ಪ್ರಪಂಚ, ಹಾಳು ಮಾಡಿಬಿಟ್ಟು ಏನೋ ಸಾಧನೆ ಮಾಡಿರೋ ಥರ ಒಂದು ಕ್ಯಾರೆಕ್ಟರ್ ಬೇಕು, ಆ ಥರ ಇರಬೇಕು ಅಂದಾಗ ಅದೇ ಒಂದು ಜೀನ್ಸು, ಒಂದು ಗೋಣಿ ಚೀಲದ್ದು, ಆಮೇಲೆ ಶೂನು ಅಷ್ಟೇ ಒಂದೊಂದು ಬೇರೆ ಬೇರೆ ಇದೆಲ್ಲ ಅವಳೇ ಡಿಸೈನ್ ಮಾಡಿರೋದು.